ಈಗ ಜಸ್ಟಿಸ್ ಆರ್ ತಾರಣಿ ಫಾರ್ಮರ್ ಜಡ್ಜು ಹೈಕೋರ್ಟ್ ಅವರು ಚೇರ್ಪರ್ಸನ್ ಆಗಿ, ಸತ್ಯೇಂದ್ರ ಸಿಂಗ್ ಪಾಲ್ ಅವರು ಅಡಿಷನಲ್ ಸೆಕ್ರೆಟರಿ ಅವರಾಗಿದ್ದ ಅವರು ಗೌರ್ಮೆಂಟ್ ಆಫ್ ಇಂಡಿಯಾನ, ಮತ್ತು ನಮ್ಮ ರಮಣ್ ರೆಡ್ಡಿ ನಮ್ಮ ರಾಜ್ಯದವರು 7/9/2024 ಆ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿ ಅದು 16/12/24 ಒಂದು ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ದಿ FFC ರೆಕಮೆಂಡ್ ದಟ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ 9/2/25. ಆವತ್ತೇ ನಾವು ಒಂದು ವರ್ಷದ ಹಿಂದೆ, ಇವತ್ತು ಕರೆಕ್ಟ್ ಒಂದು ವರ್ಷದ ಹಿಂದೆನೆ ನಾವು ಅವ್ರು ಕೊಟ್ಟಂತ ರಿಪೋರ್ಟ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಏನಾದ್ರು ಸಾರಾಂಶ ಅಂತ ಅಂದ್ರೆ, ಆಸ್ ಪರ್ ದಿ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್, ಒಂದು ವರ್ಷ ನಂತರ annual increase subject to the maximum of 5% to be implemented from 9/2/26. ಅಂದ್ರೆ ಇವತ್ತಿಗೆ 5%ಗೆ ಮ್ಯಾಕ್ಸಿಮಮ್ ಲೆಕ್ಕಾಚಾರ ಹಾಕೊಂಡು ನೀವು ಇಂಪ್ಲಿಮೆಂಟ್ ಮಾಡಿ ಅಂತ ಅವರು ಹೇಳಿದ್ದಾರೆ. ಸೊ ಈಗ ನಮ್ಗೆ ಒಂದು ಲೆಟರ್ ನೆನೆ ಕಳಿಸಿದ್ದಾರೆ. ಯಾರು ಜೈದೀಪ್ ಅಂತ ಹೇಳಿ, ಅವರು ಸೆಂಟ್ರಲ್ ಗವರ್ಮೆಂಟ್ ಅವರು, ನಮ್ಮ ಇವರು ಡೈರೆಕ್ಟರ್ BMRCL ಅವರು BMRCL ಒಂದು ರಿಲೀಸ್ ಮಾಡಿದ್ದಾರೆ. ನಿಮಗೂ ಅದು ಬಂದಿರಬಹುದು ಅಂತ ಕಾಣ್ತದೆ. ಇಟ್ ಹ್ಯಾಸ್ ಬೀನ್ ಡಿಸೈಡೆಡ್ ದಟ್ ದಿ ಅಫರ್ಮೇಷನ್ BMRCL media releases 5/2/26 intimated annual fare revision to be effective from 9th February in accordance with the recommendation of the first fixation committee. It has been decided that the aforementioned annual fare revision should be discussed in company board meeting scheduled to be held on 9th February before its implementation. Till such time, it is requested that the FFC recommendation for the annual fare increase should be kept on hold. ಅಂದ್ರೆ ಅವರೇ ಮಾಡಿರುವಂತ ರೆಕಮೆಂಡೇಶನ್ ಇದು, ಅವ್ರು ಮಾಡಿರೋ ರೆಕಮೆಂಡೇಶನ್ ನ ಹೋಲ್ಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ವೆದರ್ ದೇ ಹ್ಯಾವ್ ಪವರ್ಸ್ ಟು ಡೂ ದಿಸ್ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನನ್ನ ರಾಜಕೀಯದ ನಮಗಿರುವಂತಹ ಸಣ್ಣ ಅನುಭವದಲ್ಲಿ ನಾನು ನಮ್ಮ ತಜ್ಞರ ಹತ್ರ ಚರ್ಚೆ ಮಾಡಿ, ಸೆಂಟ್ರಲ್ ಗವರ್ಮೆಂಟ್ ತಜ್ಞರ ಹತ್ರನೂ ಚರ್ಚೆ ಮಾಡಿ, ಹೊರಗಡೆ ರಾಜ್ಯದ ಮೆಟ್ರೋ ಹತ್ರನೂ ಚರ್ಚೆ ಮಾಡಿ ಎಲ್ಲ ಗಮನಿಸಿದಾಗ ದೇ ಡಸಂಟ್ ಹ್ಯಾವ್ ಪವರ್ಸ್ ಟು ಇಂಟರ್ಫಿಯರ್ ಆನ್ ದಿಸ್ ರೆಕಮೆಂಡೇಶನ್ ಟಿಲ್ ಎ ನ್ಯೂ ಕಮಿಟಿ ಈಸ್ ಬಿನ್ ಫಾರ್ಮ್ಡ್ and new committee give some directions on this issue. ಈಗ ಇವರು ಈ ಲೆಟರ್ ಬರೆದ್ರು ಅಂದ ತಕ್ಷಣ ಯಾರೊಬ್ಬ ಅಡ್ವರ್ಟೈಸ್ಮೆಂಟ್ ತಗೋತಾ ಇದ್ದಾರಲ್ಲ, ಕಾಂಟ್. ಇವತ್ತು ಕಮಿಟಿ ಇವತ್ತು ಮೀಟಿಂಗ್ ಮಾಡ್ಬೇಕಾಯ್ತು ಅವರು. ವೈ ಡಿಡ್ ನಾಟ್ ಬಿಗ್ ದಿ ಮೀಟಿಂಗ್? ವೈ ಡಿಡ್ ದೇ ನಾಟ್ ಗಿವ್ ಡೈರೆಕ್ಷನ್ಸ್? ವಾಟ್ ವಾಸ್ ದಿ ಲಾ ವಿಚ್ ವಾಸ್ ಬಿನ್ ಸ್ಟಾಪ್ ದೆಮ್? ಸೊ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಇದನ್ನ ರೈಸ್ ಮಾಡಿ ಅಂತಾನು ನಾನು ಕೇಳಿಲ್ಲ, ನಾನು ಈ ವಿಷಯಕ್ಕೆ ಹೋಗಿಲ್ಲ. ಅವತ್ತು ಏನ್ ಹಿಂದೆ ಸರ್ಕಾರ ಅವತ್ತು ಕಮಿಟಿ ತೀರ್ಮಾನ ಮಾಡ್ತು, ಅದು ಅವರು ಇಂಡಿಪೆಂಡೆಂಟ್ ಆಗಿ ಅವ್ರು ನಾನು ಬಿಟ್ಬಿಟ್ಟಿದ್ದೀನಿ. ಅವ್ರ ಪಾಡವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ನನಗೆ ಅವ್ರಿಗೆ ಇದು ಯಾವ ತರದಲ್ಲೂ ಇಲ್ಲಿ ಇಂಟರ್ಫಿಯರ್ ಆಗ್ಲಿಕ್ಕೆ, ಅಂಟಿಲ್ ಎ ನ್ಯೂ ಫಿಕ್ಸೇಷನ್ ಕಮಿಟಿ ಇಸ್ ಬಿನ್ ಫಾರ್ಮ್, ದಿ ಸೆಂಟ್ರಲ್ ಗವರ್ಮೆಂಟ್ ಆರ್ ಎನಿ ಅದರ್ ಆಫೀಸರ್ಸ್ ಆಫ್ ದಿಸ್ ಆರ್ ನಾಟ್ ಎಲಿಜಿಬಲ್ ಟು interfere, involve, but they can form a committee. So ನಾನು ನಮ್ಮ ಜನಕ್ಕೆ ಸಹಾಯ ಮಾಡಬೇಕು ಅಂತ ನನಗೆ ಇಷ್ಟ. ನಾನು ನಮ್ಮ ಜನರ ಧ್ವನಿ ಆಗಬೇಕು ಅಂತ ಇಷ್ಟ. ನಾವೆಲ್ಲ ರಾಜ್ಯದ್ದು ಎಲ್ಲ ಚೆಕ್ ಮಾಡಿದೀವಿ, ಎಲ್ಲ ರಾಜ್ಯದಲ್ಲೂ ಕೂಡ ಗಮನ ಇಟ್ಕೊಂಡಿದೀವಿ, ಎಲ್ಲ ನಮ್ದೇ ಆದಂತ ಲೆಕ್ಕಾಚಾರ ಇದೆ. ಬಟ್ ನಾನು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಬಟ್ ದಿಸ್ ಸೆಂಟ್ರಲ್ ಗವರ್ಮೆಂಟ್ ಪೇಪರ್ ಇದಕ್ಕೇನು ಕಿಮ್ಮತ್ ಇಲ್ಲ, ಅವ್ರು ಕಳಿಸಿರೋ ಕಿಮ್ಮತ್ತು. ನೀವೆಲ್ಲ ಏನೋ ದೊಡ್ಡ ಜಯ ಅವ್ರು ತಂದ್ಬಿಟ್ರು ಮಾಡ್ಬಿಟ್ರು ಅಂತ ಅಂದ್ರೆ ಕೊಡ್ಲಿ ಅವರು, ಲೆಟ್ ದೇ ಕಮಾನ್. ವಾಟ್ ಇಸ್ ದ ಡೈರೆಕ್ಷನ್ ಅಂಡ್ ವಾಟ್ ಆಕ್ಟ್, ಯಾವ ಇದ್ರ ಪ್ರಕಾರ ಮಾಡಿದೀವಿ ಅಂತ ಏನಾರು ಹೇಳಿದ್ರೆ ಒಪ್ಕೊಳ್ಳೋಣ, ಏನು ಇದ್ರದ್ದು ಏನಿಲ್ಲ. ಈಗ ಮೀಟಿಂಗ್ ಇಟ್ಕೊಂಡಿದ್ರು, ಅವರು ಮೀಟಿಂಗ್ ಮಾಡ್ಬೇಕಾಯ್ತು. ಅವರು ಅಗೇನ್ ದೇ ಪೋಸ್ಟ್ಪೋನ್ ದಿ ಮೀಟಿಂಗ್. ದೇ ನೋ, ಅವ್ರಿಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಲ್ಲ, ಅವ್ರಿಗೂ ದಡ್ರೇನಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರಿಗೂ ಬುದ್ಧಿವಂತಿಕೆ. ಇವ್ರು ಯಾರೋ 4-5 ಜನ ಮಾತಾಡ್ಬೋದಷ್ಟೇ, ನಮ್ಮ ಲೋಕಲ್ ಪಾರ್ಲಿಮೆಂಟ್ ಮೆಂಬರ್ಸ್ ಅವರು ಮಾತಾಡ್ಬೋದಷ್ಟೇ. ಅವ್ರಿಗೂ ಎಲ್ಲ ಎಲ್ಲ ದೇಶ ರಾಜ್ಯನ ನಡೆಸ್ಬೇಕಲ್ಲ ಅವರು. ಸೊ ಈಗ ಒಂದು ಸ್ಮಾಲ್ ಅವಕಾಶ
ನಮ್ಮಲ್ಲಿ ನಮ್ಮ ಆಫೀಸರ್ಸು ನಾವೆಲ್ಲ ಕೂತ್ಕೊಂಡು ವರ್ಕೌಟ್ ಮಾಡಿದ್ವಿ ಇದನ್ನ ಯಾವ ರೀತಿ ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಅಂತ.